ವಿದ್ಯಾರ್ಥಿಗಳ ಸಂಖ್ಯೆ ಬಹಳಷ್ಟು ಆರೋಗ್ಯದ ದೃಷ್ಟಿಯಿಂದ ರಜೆ ಆಗ್ತಾಯಿದ್ರು. ಶಾಲೆಗೆ ಬಂದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರ ಅನುಮತಿ ತಗೊಂಡು ಹೊಟ್ಟೆ ನೋವು, ತಲೆನೋವು, ಮೈಕೈ ನೋವು ಅಂತೇಳಿ ಹೋಗ್ತಾಯಿದ್ರು. ಹಾಗಾಗಿ ಅವರು ಬೆಳಗಿನ ಕೆಲವು ಚಟುವಟಿಕೆಗಳು ಸರಿಯಾಗಿ ಮಾಡದೆ ಮನೆಯಲ್ಲಿ ಬಾರದೇ ಶಾಲೆಯಲ್ಲಿ ಬಂದ ಮೇಲೆ ಆ ಚಟುವಟಿಕೆ ಮಾಡುವಾಗ ಬಹಳಷ್ಟು ತೊಂದರೆಗಳು ಶಿಕ್ಷಕರವರೆಗೆ ಆದದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಇದಕ್ಕೊಂದು ಪ್ರಯೋಗ ನಾವು ಮಾಡುವ ಅಂಥೇಳಿ ಕಡ್ಡಾಯವಾಗಿ ದಿನಕ್ಕೆ 3 ಸರ್ತಿ 10 ಗಂಟೆಗೆ, 10ವರೆಗೆ, 12 ಗಂಟೆಗೆ ಹಾಗೂ 2ವರೆಗೆ ಕಡ್ಡಾಯವಾಗಿ ಟೀಚರ್ಸ್ನ ಸಂಬಂಧಪಟ್ಟ ಟೀಚರ ಸಮಕ್ಷಮದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಒಂದು ನೀರನ್ನು ಕುಡಿಬೇಕು ಅಂತೇಳಿ ಒಂದು ಕಡ್ಡಾಯ ಮಾಡಿದೆವು. ಈ ಒಂದು ವಾಟರ್ ಬೆಲ್ ಕಾರ್ಯಕ್ರಮ ನಾವು ಏನು ಹಮ್ಮಿಕೊಂಡಂತಿದ್ದನೋ ಕರ್ನಾಟಕ ಸರ್ಕಾರದಿಂದ ನಮ್ಮ ಶಿಕ್ಷಣ ಮಂತ್ರಿಗಳಾದ ಗೌರವಾನ್ವಿತ ಸುರೇಶ್ ಕುಮಾರ್ ಅವರ ಪ್ರಶಂಸೆ ಲೆಟರನ್ನು ನಮಗೆ ಕಳಿಸಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಬಹಳಷ್ಟಿದೆ, ಅದಕ್ಕೆ ನೀರು ಕುಡಿಯೋದ್ರಿಂದ ಇದಕ್ಕೆಲ್ಲ ಒಂದು ಒಳ್ಳೆಯ ಪರಿಹಾರ ಆಯಿತು ಅಂತೇಳಿ ನಮ್ಮ ಒಂದು 1300 ಮಕ್ಕಳಲ್ಲಿ ನಾವು ಮಾಡಿರುವ ಒಂದು ಯೋಜನೆಯಿಂದ ನಾವು ಇದರ ಒಂದು ಪರಿಣಾಮ ಕಾಣ್ತಾ ಇದ್ದೇವೆ. ಹಾಗಾಗಿ ಧೈರ್ಯವಾಗಿ ಇನ್ನೊಂದು ಸರ್ತಿ ನಾನು ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ, ಬಹಳಷ್ಟು ಇದನ್ನು ಪ್ರೋತ್ಸಾಹ ಮಾಡಿ ಶಾಲಾ ವಿದ್ಯಾರ್ಥಿಗಳಲ್ಲಿ ನೀರು ಕುಡಿಯಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನನಗೆ ಅನಿಸ್ತಿತ್ತು, ಯಾಕೆ ಅಪ್ಪ ನಾವು ಸುಮ್ಮನೆ ನೀರು ಕುಡಿಬೇಕು, ಬೆಳಿಗ್ಗೆ ಹೇಗೂ ಮನೇಲಿ ನೀರು ಕುಡ್ಕೊಂಡು ಬರ್ತೇವೆ, ಆಮೇಲೆ ಮಧ್ಯಾಹ್ನ ಊಟಕ್ಕಾಗಿ ಕುಡಿತೇವೆ, 10ವರೆಗೆಲ್ಲ ಯಾಕೆ ಸುಮ್ಮನೆ ನೀರು ಕುಡಿಬೇಕಂತ. ಆದರೆ ನಾವು ಮೆಂಟಲಿ ನಾವೇ ಫಿಕ್ಸ್ ಆಗಿದ್ದೇವೆ ನಮಗೆ ನೀರು ಕುಡಿಯೋದು ಬೇಡ ಅಂತ. ಆದರೆ ನೀರು ಕುಡ್ದ ಮೇಲೆ ಗೊತ್ತಾಗೋದು ನಮ್ಮ ಬಾಡಿಗೆ ನೀರು ಅಗತ್ಯ ಇದೆ ಅಷ್ಟೊತ್ತಿಗೆ ಅಂತ. ಒಂದು ಸಿಪ್ ನೀರು ಕುಡಿದ ತಕ್ಷಣ ನಮಗೆ ಇನ್ನೊಮ್ಮೆ ಕುಡಿಯುವಂತ ಅನಿಸುತ್ತೆ. ಹಾಗೆ ಅರ್ಧ ಬಾಟ್ಲಿ ನೀರು ಆಗಲೇ ಖಾಲಿ ಆಗ್ತದೆ. ಇದರಿಂದ ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ ಎನ್ನುವುದು ನನ್ನ ಅನಿಸಿಕೆ.